देव सुरभक्त जना बलभाव शिवशंभु पुत्रनी कावा आदि पूजिता अमर वंदिता आदि पूजिता अमर वंदिता नमो नमो विघ्नराजा नमो नमो विघ्नराजा प्रणय भयंकर शुभ सुत चरण जगन्नाथ का देवा भू कैलासद शक्ति महोत्सव भू कैलासद शक्ति महोत्सव पालिसु पालिसु नटराजा पालिसु पालिसु नटराजा नमो नमो विघ्नराजा 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 गोपाल स्वामी कृपा पोषिता महिला नाटक मंडली को जय 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 गुरुपाद धोळी को जय 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 नारायण नारायण श्रीरमण हरि नारायण हरि नारायण चित्त जन पाला नारायण हरि नारायण श्रीरमण हरि नारायण हरि नारायण चित्त जन पाला नारायण हरि नारायण श्रीरमण हरि नारायण नारायण
ಜಗನ್ನುತ ಧೀರ ಜಗದೋದ್ಧಾರ ಜಗನ್ನುತ ಧೀರ ಪತಿತ ಪಾವನ ಪಾವನ ಚರಿತ ಪತಿತ ಪಾವನ ಪಾವನ ಚರಿತ ನಿಗಮ ವಂದಿತ ನೀರಜ ಶಯನ ನಿಗಮ ವಂದಿತ ನೀರಜ ಶಯನ ಹರಿನಾರಾಯಣ ಹರಿನಾರಾಯಣ ಚಿತ ಜನ ಪಾಲ ನಾರಾಯಣ ಹರಿನಾರಾಯಣ ಶ್ರೀರಮಣ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ. ಆಹಾ, ಹರಿನಾಮ ಸಂಕೀರ್ತನ ಪರನಾಗಿ ಎಷ್ಟು ತ್ವರಿತವಾಗಿ ಭೂಲೋಕವನ್ನು ಸೇರಿದೆನು. ಅದೇನು ವಿಚಿತ್ರವೋ, ಬ್ರಹ್ಮ ಮಾನಸ ಪುತ್ರನಾದ ನನಗೆ ಈ ಸಂತಾಪ ಕೇಶವು ಅನುಭವಿಸದೆ ತಪ್ಪಿದ್ದಿಲ್ಲ. ನಾರಾಯಣ ನಾರಾಯಣ. ಕಲಹವೆಂಬ ದಿವ್ಯ ನಾಟಕ ರಂಗದಲ್ಲಿ ಕುಕ್ಷಬಾಧೆಯ ತೀರಿಸಲೆಂದು ನಾ ಕಮಲ ಭವನು ಮೂರು ಪಂಕ್ತಿಗಳು ಎನ್ನ ಪರವಾಗಿ ಲಿಖಿಸಿ ಗಡಿಸಲೆಂದು ಯಾವ ವಿಧದಿ ಗಡಿಸಲಿ ನಾರಾಯಣ ನಾರಾಯಣ. ಆದರೂ ನಾನು ಯಾವ ಲೋಕಕ್ಕೆ ಹೋದರೂ ನನ್ನನ್ನು ಕಲಹ ಪ್ರಿಯನೆಂದು ಪರಿಪರಿ ವಿಧವಾಗಿ ಪರಿಹಾಸ್ಯ ಮಾಡುವರು. ಯಾರು ಏನೇ ಹೇಳಿದರೂ ಈ ವಿಶ್ವಮಾನವನ ಕಲ್ಯಾಣದೊಂದಿಗೆ ಜಗತ್ ಕಾರ್ಯವಾದ ಕಾರ್ಯ ಸಾಧನೆಯೇ ನನ್ನ ಮುಖ್ಯ ಕರ್ತವ್ಯವು. ನಾರಾಯಣ ನಾರಾಯಣ. ಯಾವ ನಾಟಕದ ಪಾತ್ರಧಾರಿಗಳು ಯಾರಾದರೂ ನಾರದನೇ ಈ ನಾರದನೇ ಸೂತ್ರಧಾರಿಯಾಗಿ ನಡೆಸುತ್ತಿರಲು ಒಂದೇನು ವರ್ಣಿಸಲು ಎನ್ನ ಕಥೆಗಳೆಲ್ಲ ಕೇಳಿದರೆ ನಿನ್ನ ಪುರಾಣಗಳಲ್ಲವೇ ನಾರಾಯಣ ನಾರಾಯಣ. ಅಂತೂ ಭೂಲೋಕಕ್ಕೆ ಬಂದಾಯಿತು. ಆ ಪಾಂಡವರು ರಾಜಸುಯಾಗವನ್ನು ನಡೆಸುತ್ತಿರುವರು. ನಾನು ಸಹ ಯಾಗಕ್ಕೆ ಹೋಗಿ ಆನಂದ ಪರವಶನಾಗಿ ಬರುವೆನು. ನಾರಾಯಣ ನಾರಾಯಣ. ಹೇ ನಾರಾಯಣ ದುರಿತ ನಿವಾರಣ. ಹೇ ನಾರಾಯಣ ದುರಿತ ನಿವಾರಣ. ಗರುಡಾದ್ರಿ ಗಮನ ನಾರಾಯಣ. ಗರುಡಾದ್ರಿ ಗಮನ ನಾರಾಯಣ. ಹೇ ನಾರಾಯಣ.
ನಮ್ಮ ಪಿತೃದೈವರಾದ ಪಾಂಡವರಾಜರು ಸ್ವರ್ಗಾರೋಹಣಕ್ಕಾಗಿ ತಾರ್ಕಣವಾಗಿ ದೇವತೆಗಳೆಲ್ಲರೂ ಪುಷ್ಪಮಳೆಯನ್ನು ಬೀಳಿಸಿದರು ಅಲ್ಲವೇ. ನಮ್ಮ ಅಣ್ಣನಾದ ಧರ್ಮನಂದನ ಧರ್ಮ ಗುಣಗಳನ್ನು ಏನೆಂದು ವರ್ಣಿಸಲಿ ನಾನೀಗ. ಅಜಾತ ಶತ್ರು ಸತ್ಯಶೀಲನು ಅಗ್ರಜನು ಪರಮಶಾಂತನು ಪಿತೃವಾಕ್ಯ ಪರಿಪಾಲಕನು ಧರ್ಮನಂದನನ ಅದ್ಭುತ ಧರ್ಮಲೀಲಾ ಏನೆಂದು ವರ್ಣಿಸಲಿ ನಾನೀಗ. ಅದೋ ಸುಯೋಧನ ಸಾರ್ವಭೌಮನು ಮಯಸಭೆ ಮಂದಿರವನ್ನು ನೋಡಲು ಹೊರಟಿರುವನು. ಈ ವಿಷಯವನ್ನು ನಮ್ಮ ಅಣ್ಣನವರಿಗೆ ತಿಳಿಸಿ ಶ್ರೀ ವಾಸುದೇವನನ್ನು ಕರೆದುಕೊಂಡು ಬರುವೆನು. ಚೆಲುವಾದ ಹರವಿಂದ ನಗೆ ಚೆಲುವಾದ ಹರವಿಂದ ನಗೆ ಬೀರಿದೆ ರವಿ ತಂದ ಸಂತೋಷ ಮಿತಿ ಮೀರಿದೆ. ಚೆಲುವಾದ ಹರವಿಂದ ನಗೆ ಬೀರಿದೆ ರವಿ ತಂದ ಸಂತೋಷ ಮಿತಿ ಮೀರಿದೆ. ಚೆಲುವಾದ ಹರವಿಂದ ನಗೆ ಬೀರಿದೆ. ಮಧು ತುಂಬಿ ಹೂವೊಂದು ಬಾಯಂದಿದೆ ಮಧು ತುಂಬಿ ಹೂವೊಂದು ಬಾಯಂದಿದೆ. ಚಿರನೌಕ್ಯ ರಸರಮ್ಯ ಚಿರನೌಕ್ಯ ರಸರಮ್ಯ ಆಡಿ ಪಾಡಿ ಗಾನಾಡಿ ಚೆಲುವಾದ ಅರವಿಂದ ನಗೆ ಬೀರಿದೆ ರವಿ ತಂದ ಸಂತೋಷ ಮಿತಿ ಮೀರಿದೆ. ಚೆಲುವಾದ ಅರವಿಂದ ನಗೆ ಬೀರಿದೆ. ಮಧುಮಾಸ ಮಾಂದಲಿರ ಶುಭ ತೋರಣ ಶೃಂಗಾರ ರಸನಾಟ್ಯ ನವಚೇತನ. ಮಧುಮಾಸ ಮಾಂದಲಿರ ಶುಭ ತೋರಣ ಶೃಂಗಾರ ರಸನಾಟ್ಯ ನವಚೇತನ. ಅನುರಾಗ ಅನುಬಂಧ ಸುಖ ಸಾಧನ ಅನುರಾಗ ಅನುಬಂಧ ಸುಖ ಸಾಧನ. ಚಿರನೌಕ್ಯ ರಸರಮ್ಯ
ನಗೆ ಬೀರಿದೆ ಗಮದನಿಯ ಚೆಲುವಾದ ಅರವಿಂದ ನಗೆ ರತಿ ತಂದ ಸಂತೋಷ ಮಿತಿ ಮೀರಿದೆ ಚೆಲುವಾದ ಹರವಿಂದ ನಗೆ ಬೀರಿದೆ ನಗೆ ಬೀರಿದೆ ನಗೆ ಬೀರಿದೆ ತಗದ ಮಿತಕ ಜೇಣು ತಗದೆ ಮಿತಕ ಜೇಣು ತಗದೆ ಮಿತಕ ಜೇಣು ತಾಮ್ 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 ಮಿತಕ ಜೀವನ ತಗದಿ ಮಿತಕ ಜೇನು ತಾಮ್ 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 ತಗದಿ ಮಿತ್ತ ಗಿಡ ತಗದಿ ಮಿತ್ತ ಗಿಡ ತಗದಿ ಮಿತ್ತ ಗಿಡ ತಾಂಗ್ರ ತಾಂಗ್ರತಾ ತಗದಿ ಮಿತಕ ಜಿಮ್ಮಿ ತಗದಿ ಮಿತಕ ಜಿಣ್ಣು ತದೆ ಗಿಣಕು ತದೆ ಗಿಣಕು ತದೆ ಗಿಣಕು ತಗದಿ ಮಿತಕ ಜಿಣ್ಣು ತಗಡಿ ಮಿತಕ ಜಿಣ್ಣು ತದಿಂಗಿಣಕು 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 ತಗದಿ ಮಿತಕ ಜಿಣ್ಣು ತಗಿಡ ತತ್ತಿಂಗಿಣಕು 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 ದಿಮಿ ತಕ ಜನು ತಕ ದಿಮಿ ತಕ ಜಮು ತಕ ದಿಮಿ ದಿಮಿ ತಕ ದಿಮಿ ದಿಗಿ ತಕ ದಿಮಿ ದಿಗಿ ತಕ ದಿಮಿ ತದ್ದಿತ್ತೋ ತದಿಗಿ ನಕ ದಿತ್ತೋ ತದಿಗಿ ನಕ ದೋ ಭಲೆ ಭಲೆ ನರ್ತಕಿಯರೇ ತದಿಂಗಿ ನಕ ತದಿಂಗಿ ತದಿಂಗಿ ತದ್ದಿತ್ತೋ ತದಿಗಿ ನಕ ದಿತ್ತೋ ತದಿಗಿ ನಕ ದೋ ತದಿಗಿ ನಕ ತದಿಂಗಿ ಭಲೆ ಭಲೆ ನರ್ತಕಿಯರೇ ತದ್ದಿತ್ತೋ ತದಿಗಿ ನಕ ದಿತ್ತೋ ತದಿಗಿ ನಕ ದೋ ತದಿಂಗಿ ನಕ ತದಿಂಗಿ ನಕ ತದಿಂಗಿ ನಕ ಚೆಲುವಾದ ಹರವಿಂದನಿಗೆ ಮೀರಿದೆ ಭಲೆ ಭಲೆ ನರ್ತಕಿಯರೇ ತೋಯ ಮಿತಿ ಮೀರಿದೆ ಚೆಲುವಾದ ಹರವಿಂದ ನಗೆ ಬೀರಿದೆ ನಗೆ ಬೀರಿದೆ ನಗೆ ಬೀರಿದೆ ಓಹೋ ಭಯ ಬ್ರಹ್ಮನ ಶಿಲ್ಪಕಲಾ ಚಾತುರ್ಯವನ್ನು ವರ್ಣಿಸಲು ಹೊಸದಳು ಇದೇನು ದೇವೇಂದ್ರ ಲೋಕವೋ ಅಥವಾ ಮಯಸಭೆಯೋ ನನಗೆ ಮತಿ ಭ್ರಮಣೆಯಾಗಿದೆ ಎಂತೋ ವರ್ಣಪೆ ಮಯಸಭಾ ಮಂದಿರವ ಎಂತೋ ವರ್ಣಪೆ ಮಯಸಭಾ ಮಂದಿರವ ಎಂತೋ ವರ್ಣಪೆ ವಿವಿಧ ಮಣಿಮಯ ಖಚಿತ ಕಾಂಚನ ಅಮೂಲ್ಯ ಭಾವ ಪೂರಿತವಾದ ವಿವಿಧ ಮಣಿಮಯ ಖಚಿತ ಕಾಂಚನ ಅಮೂಲ್ಯ ಭಾವ ಪೂರಿತವಾದ ಚಿತ್ರಲೇಖ ವಿಲಾಸ ಕಲ್ಪ ಚಿತ್ರಲೇಖ ವಿಲಾಸ ಕಲ್ಪ ಜೀವಕಲಾ ವಿಲಾಸ ಕಲ್ಪ ಚಿತ್ರಲೇಖ ವಿಲಾಸ ಕಲ್ಪ ಜೀವಕಲಾ ವಿಲಾಸ ಕಲ್ಪ ಎಂತೋ ವರ್ಣಿಪೆ ಮಯಸಭಾ ಮಂದಿರ ಎಂತೋ ವರ್ಣಿಪೆ ಮಯಸಭಾ ಮಂದಿರ ಎಂತೋ ವರ್ಣಿಪೆ ವಿವಿಧ ಮಣಿಮಯುಕ್ತ ಕಾಂಚನ ಸ್ತಂಭಗಳು ಅಮೂಲ್ಯ ಭಾವಪೂರಿತವಾದ ಚಿತ್ರ ಲೇಖನೆಯ ವಿಲಾಸಗಳು ಜೀವಕಳೆ ಪ್ರಪೂರಿತ ಶಿಲ್ಪಕಲಾ ಪ್ರದರ್ಶನಗಳು ಅನನ್ಯ ಕಲ್ಪನ ವಿಲಾಸ ವೈಭವಪೇತವಾದ ಈ ಮಯಭವನವನ್ನು ವರ್ಣಿಸಲು ಓ ಸಹಸ್ರ ಪ್ರಣೇಂದ್ರನಾದ ನಾಗರಾಜನಿಗೂ ಸಾಧ್ಯವಿಲ್ಲವೆಂಬ ಮಾತು ಸಮಂಜಸವೇ? ಆಹಾ, ಆಂಡವರು ಎಂತಹ ಚತುರರು! ನವಗಂಡ ಮಂಡಲಾಧೀಶ ಆಗರ್ಭ ಶ್ರೀಮಂತ ಸಾಮಂತ ನೃಪಲಾಪ ವಂದನೋಚಿತ ದಿವ್ಯ ಸಾರ್ವಭೌಮ ಸಭ್ಯ ಜನ ಸಮಸ್ತ ಪಾರಂಗತನಾದ ನನಗಿಲ್ಲದ ಈ ವೈಭವಪೇತವಾದ
ಭಯಭವನವನ್ನು ಪಾಂಡವರು ಪಡೆದರಲ್ಲವೇ? ಆಹಾ, ಪಾಂಡವರು ಎಂತಹ ಚೇತರರು, ಎಂತಹ ಮೇಧಾವಿಗಳು! ಇವರು ಮಾಡುತ್ತಿರುವ ಕಾರ್ಯಗಳ ಆಂತರ್ಯವೇನು? ಇವರ ಗುಟ್ಟಿನ ಗೂಢಾರ್ಥವೇನು? ಇವರಿಗೇಕೆ ರಾಜಸಯಾಗ ಮಾಡುತ್ತಿರುವರು? ಓಹೋ, ಶ್ರೀಕೃಷ್ಣನ ಕುತಂತ್ರದಿಂದ ಸಾಮ್ರಾಜ್ಯವನ್ನಾಳುವವನ್ನಾರವ ಅಥವಾ ಮಹಾಮಂಡಲಾಧೀಶರಾಗುವ ಅಭಿಲಾಷೆಯೋ? ಇಲ್ಲ ಇಲ್ಲ, ಹಿರಿ ಕುರು ಸಾಮ್ರಾಜ್ಯವು ಈ ಸಾರ್ವಭೌಮ ಕೌರವೇಶ್ವರನಿಗೆ ಸೇರಬೇಕೇ ಹೊರತು ಆ ಕನಿಷ್ಠ ವಂಶದ ಪಾಂಡವರಿಗಲ್ಲ. ಅವರಿಗೆ ಆ ಅರ್ಹತೆ ಇಲ್ಲವೆಂಬ ಮಾತು ನಿಶ್ಚಯ. ಲೋಕಾಪವಾದಕ್ಕೆ ಹೆದರಿ ತಮ್ಮ ತಂದೆಯ ನಿಬಂಧನೆಗಾಗಿ ನಾನು ಇವರಿಗೆ ಪ್ರಸಾದಿಸಿದ ಈ ಇಂದ್ರಪ್ರಸ್ಥಪುರಕ್ಕೆ ಇವರು ಪ್ರಭುಗಳಾದರಲ್ಲವೇ? ತಂದೆ ಇಲ್ಲದ ಮಕ್ಕಳನ್ನು ಸಾಕಿ ಸಲುವುದಕ್ಕೂ ನಾನಿವರಿಗೆ ರಾಜ್ಯ ಪ್ರಸಾದಿಸಿದ್ದಕ್ಕೂ ನಾನು ಚಿಂತಿಸುವುದಿಲ್ಲ. ಸಮೃದ್ಧಿ ಹೊಂದಿದ ಇವರ ಐಶ್ವರ್ಯಕ್ಕೂ ನಾನು ಅಸೂಯೆ ಬೀಳುವನಲ್ಲ. ಆದರೆ ಇವರು ಮಾಡುತ್ತಿರುವ ಕುತಂತ್ರಗಳು ಮಾತ್ರ ಸಹಿಸಲು ಅಸಾಧ್ಯ. ಪ್ರಥಮ ಕರ್ತವ್ಯಾನುಸಾರವಾಗಿ ರಾಜಸೂಯಾಗದ ಫಲವಾಗಿ ಸಕಲ ಸಾಮಂತ ಸ್ನೇಹವಿಲ್ಲದ ಧನ ಕನಕ ಮಣಿಮಯ ರಾಶಿಗಳನ್ನು ಒಡೆದರು. ತದನಂತರ ಶ್ರೀಕೃಷ್ಣನ ಕುಟಿಲೋಪಾಯದಿಂದ ಸಾಮ್ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಯೋಚಿಸುತ್ತಿರುವರು. ಇವರ ಯೋಚನೆಗಳು ನನ್ನನ್ನು ಚಿಂತಾಕ್ರಾಂತನನ್ನಾಗಿಸುತ್ತೆ. ಆದ್ದರಿಂದ ಏನಾದರೂ ಉಪಾಯ ಮಾಡಿ ಪಾಂಡವರನ್ನು ರಾಜ್ಯಭ್ರಷ್ಟರನ್ನಾಗಿ ಮಾಡಬೇಕೆಂಬುದೇ ನನ್ನ ಮುಂದಿನ ಆದ್ಯ ಕರ್ತವ್ಯ. ಅದೋ ಅಲ್ಲಿ ಕಾಣುತ್ತಿರುವ ದ್ವಾರದಿಂದಾಚೆಗೆ ಹೋಗಿ ಪಾಂಡವರ ಪತನಕ್ಕೆ ಮಾರ್ಗ ಹುಡುಕುವೆ. ಇದೇನು, ಇಲ್ಲಿ ದ್ವಾರವೂ ಇಲ್ಲದೆ ಇದ್ದಾಗೆ ಕಾಣಿಸಿತೆ? ಇದೇನು ನನ್ನ ನೇತ್ರ ದೋಷವೋ ಅಥವಾ ಮಯನ ಕಲೆಯ ಪ್ರತಿಭೆ ವಿಶೇಷವೋ? ಇದೇನು ಸಭಾಭವನದಲ್ಲಿ ಸುಂದರ ಜಲಾಶಯವೇ? ಎಲ್ಲ ಮನಮೋಹವಾಗಿರುವುದಲ್ಲ. ಇಲ್ಲಿ ಜಲವೂ ಇಲ್ಲದೆ ಇದ್ದಾಗೆ ಕಾಣಿಸಿತೆ. ಮಯನ ಕಲೆಯ ಪ್ರಾವೀಣ್ಯತೆಗೆ ಏನು ಹೇಳದು? ಅದ್ಭುತವೇ ಸರಿ, ಹಾಗಲಿ ನಾನು ಪ್ರವೇಶಿಸಿದ ಮಾರ್ಗದಿಂದಲೇ ನಿರ್ಗಮಿಸುವೆ. ಇಲ್ಲಿಯೂ ಮತ್ತೊಂದು ಜಲಾಶಯವೇ? ಛೇ, ಆಗಲೇ ಕಂಡಂತಿದೆ. ಯಾರು? ಯಾರದು? ಯಾರು ಇಲ್ಲವೇ? ಇದೇನು ಹಾಸ್ಯವೇ ಅಥವಾ ಪರಿಹಾಸ್ಯವೇ? ಅದೋ ಪಾಂಚಾಲಿ ನಗುತ್ತಿರುವಳು. ಚಚೆ, ಪಾಂಚಾಲಿ ಪಂಚವಲ್ಲವೇ? ದುರ್ಯೋಧನ! ಅದು ಕೊಳವೆಂದು ಅಷ್ಟು ತಿಳಿಯಲಿಲ್ಲವೇ? ಎಷ್ಟೇ ಆದರೂ ಕುರುಡನ ಹಿರಿಯ ಕುಮಾರನಲ್ಲವೇ? ಮನೋಹರಿ, ನೋಡಿದೆಯಾ ನಿಮ್ಮ ಭಾವನವರ ಸ್ಥಿತಿ? ಚಕ್ರವರ್ತಿ ಜಳಕವಾಡುತ್ತಿರುವನು. ಸ್ವಾಮಿ, ಎಂತಹ ಚಕ್ರವರ್ತಿಯಾದರೂ ಧೃತರಾಷ್ಟ್ರನು ಮಹಾರಾಜ ಪುತ್ರನಲ್ಲವೇ? ಅಂದ ರಾಜಕುಮಾರನು ಅಂದನೇ. ಭೀಮಸೇನ, ಅವಸರದ ಕಾರ್ಯ ನಿಮಿತ್ತವಾಗಿ ನಾನೀಗಲೇ ಹಸ್ತಿನಾವತಿಗೆ ಹೋಗುತ್ತಿರುವೆನು. ಈ ವಿಷಯ ನಿಮ್ಮಣ್ಣನಿಗೆ ತಿಳಿಸು. ಎಂತಹ ಮಾತನಾಡಿದ ದುರ್ಯೋಧನ! ನೀನು ನೋಡುವ ದೃಶ್ಯಗಳು, ಮಾಡುವ ಕಾರ್ಯಗಳು ಎಷ್ಟೋ ಇವೆ. ಏತಕ್ಕೆ ನಿನಗೆ ಇಂತಹ ಆತರ? ಯಾರಲ್ಲಿ ಈ ಕೌರವೇಶ್ವರನಿಗೆ ಅತಿಥಿ ಸತ್ಕಾರ ಮಾಡಿ ಯಾಗ ಮಂಟಪಕ್ಕೆ ಕರೆದುಕೊಂಡು ಬನ್ನಿ. ಪಾಂಚಾಲಿ,
ಅವನ ಕ್ರೋಧ ಭಾವಗಳು ನೋಡಿದೆಯಾ? ಅಸೂಯೆಯಿಂದ ಹೋಗುತ್ತಿರುವನು. ಅವನೆಷ್ಟು ಕಣ್ತೆರೆದು ನೋಡಲಿಲ್ಲ. ಹೌದು ಪ್ರಭು, ಅದರಿಂದ ಮುಂದೆ ಏನು ಕೇಡು ಸಂಭವಿಸುವುದೇ ಎಂಬ ಆತಂಕಗಳಾಗುತ್ತಿದ್ದೇನೆ. ಅವನೆಷ್ಟು, ಅವನ ಕೋಪವೆಷ್ಟು ಕಣ್ತೆರೆದು ನೋಡಲಿಲ್ಲ. ತುಟಿ ಬಿಚ್ಚಿ ಮಾತನಾಡಲಿಲ್ಲ. ಕಡೆಗೂ ಬಗ್ಗಿಸಿದ ತಲೆಯನ್ನು ಎತ್ತದೇ ಹೋಗುತ್ತಿರುವನು. ಯಾರು? ಮತ್ಯಾರು? ಅರ್ಜುನ, ಲಕ್ಕಾಗೃಹ ನಿರ್ಮಾತ, ವಿಷಾನ್ನ ಪ್ರದಾತ, ನಮ್ಮ ಅಣ್ಣನವರಿಗೆ ಪ್ರಿಯ ಸಹೋದರ, ನನಗೆ ಪರಮ ಶತ್ರು ಎನಿಸಿದ ಆ ದುಷ್ಟ ದುರ್ಯೋಧನ. ಏನು ದುರ್ಯೋಧನನೇ? ಭೀಮಸೇನ, ಇಲ್ಲಿ ಏನು ನಡೆಯಿತೋ ತಿಳಿಸಿ ನನ್ನ ಮನದ ಸಂದೇಶವನ್ನು ನಿವಾರಣೆ ಮಾಡು. ಅಸೂಯೆ ಪರರಿಗೆ ಆಗಬೇಕಾದ ಪರಾಭವವೇ ಆಯಿತು. ಏನು ಪರಾಭವವೇ? ನಮ್ಮ ಸುಯೋಧನನಿಗೆ ಅದಕ್ಕೆ ಕಾರಣವೇನು? ಅಗ್ರಜ, ಧರ್ಮನಂದನ, ಕಾರಣಗಳೆಲ್ಲವೂ ಕಣ್ಮುಂದೆ ಕಾಣುತ್ತಿದೆಯಲ್ಲವೇ? ಈ ಮಯಾಸಭೆ ಮಂದಿರದಲ್ಲಿ ತಮಗಾದ ಅವಮಾನಗಳು ಕಾರಣವಿರಬಹುದು. ಅದು ನಮ್ಮ ದೋಷವೆಂದು ಭಾವಿಸಿರಲೂಬಹುದು. ಏನೋ ದೋಷವೇ? ಯಾವುದು ದೋಷವೋ? ಆತ್ಮ ಬಂಧುವೆಂದು ಈ ಮಯಸಭೆಗೆ ಆಹ್ವಾನಿಸಿದ್ದು ನಮ್ಮ ದೋಷವೇ? ರಮಣೀಯ ರತ್ನ ಪ್ರಭಾಕಾಂತಿ ಶಿಲ್ಪಕಲಾ ಚಾತುರ್ಯಕ್ಕೆ ಮುಗ್ಧವಾಗಿದ್ದು ನಮ್ಮ ದೋಷವೇ? ದ್ವಾರವು ಇದ್ದು ಇಲ್ಲದ ಕಡೆ ತಲೆ ಹೊಡೆದುಕೊಂಡಿದ್ದು ನಮ್ಮ ದೋಷವೇ? ಇಂದ್ರಸಲಿಲ ಜಲಾಶಯಗಳನ್ನು ಸ್ಫಟಿಕಶಿಲ ವೇದಿಕೆ ಎಂದು ತಿಳಿದು ನೀರಿನಲ್ಲಿ ಬಿದ್ದದ್ದು ನಮ್ಮ ದೋಷವೇ? ಆದ್ದರಿಂದ ಆ ದುಷ್ಟನಿಗೆ ಅಪಮಾನ, ಅಶಾಂತಿ ಉಂಟಾಗಿರಬೇಕು. ಭೀಮಸೇನ, ಕೌರವರು ನಾವು ಅಣ್ಣ ತಮ್ಮಂದಿರ ಮಕ್ಕಳಲ್ಲವೇ? ಅವರ ಅಪಮಾನವು ನಮ್ಮದಲ್ಲದೆ ಮತ್ತಾರದು. ಮಾತು ಮಾತಿಗೂ ಅವರನ್ನು ದೂಷಿಸುವುದು ಧರ್ಮವಲ್ಲ. ಶಾಂತನಾಗು. ಹಾಗೆತನವ ಬಿಟ್ಟು ಭಾವ್ಯ ಭಕ್ತಿಯಿಂದ ಇರುತ್ತಿದ್ದೆಯಲ್ಲವೇ ಇಷ್ಟು ದಿನವೂ? ಬಂದು ಭಾವ್ಯವು ತೋರುವುದು ಭಾವ್ಯವಲ್ಲವೇ? ಧರಣಿಯಂತೆ ನಿನಗೆ ಇದು ಧರ್ಮವೇ? ಇದು ಧರ್ಮವೇ? ಸೋದರ 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 ಅಣ್ಣ, ಧರ್ಮ 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 ಯಾವುದು ಸಧರ್ಮ? ವಿಷಾನ್ನ ಭೋಜನ ಉಳಿಸಿದ್ದು ಧರ್ಮವೇ? ವಿಷಹಾವುಗಳಿಗೆ ಆಹಾರವಾಗಿಸಿದ್ದು ಧರ್ಮ ಸಮ್ಮತವೇ? ಗಂಗೆಯಲ್ಲಿ ತಣಿಸಿದ್ದು ಧರ್ಮವೇ? ನಿಷ್ಕಾಮ ಕರ್ಮವಾದ ನಮ್ಮನ್ನು ಹೊರಗಿನ ಮನೆಯಲ್ಲಿ ದಹನ ಮಾಡಿಸಿದ್ದು ಧರ್ಮವೇ? ಇಲ್ಲ ಇಲ್ಲ. ಆದ್ದರಿಂದ ಆ ದುಷ್ಟನಿಗೆ ಅಪಮಾನ, ಅಶಾಂತಿ ಜರುಗಲೇಬೇಕು. ಧರ್ಮದಾಂಧನು ಭಗವದೋಹಿ ಕಪಟಿ ಪರಮನೀಚನು ಕೌರವ ಹರ್ಭಕನು ನನ್ನನ್ನು ಧಿಕ್ಕರಿಸುವನೇ. ನನ್ನಾಗಿ ತೀರುವ ತನಕ ಶಾಂತಿ ಪಡೆಯುವನೇ ಋಕೋದರ ಚಕ್ರವರ್ತಿ.
ಪರಾಭವಕ್ಕೆ ನಾವು ಕಾರಣರಲ್ಲ. ನಾವು ಇನ್ನು ಯಾಗ ಮಂಟಪಕ್ಕೆ ಹೋಗೋಣ, ನಡೆಯಿರಿ. ಆಗಬಹುದಣ್ಣ. ನಾರಾಯಣ ನಾರಾಯಣ. ಜಯ ಜಯ ಲೋಕವನ ಭವ ಭಯ ಹರಣ ಕರುಣಾಭರಣ. ಜಯ ಜಯ ಲೋಕವನ ಭವ ಭಯ ಹರಣ ಕರುಣಾಭರಣ. ಜಯ ಜಯ ಲೋಕವನ. ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ. ಪಾವನ ಚರಣ ಶೋಭಿತ ನಯನ. ದುರಿತ ನಿವಾರಣ ಸಕಲ ಕಾರಣ. ದುರಿತ ನಿವಾರಣ ಸಕಲ ಕಾರಣ. ಧರ್ಮ ಪರಾಯಣ ನಾರಾಯಣ. ಧರ್ಮ ಪರಾಯಣ ನಾರಾಯಣ. ಜಯ ಜಯ ಲೋಕವನ ಭವ ಭಯ ಹರಣ ಕರುಣಾಭರಣ. ಜಯ ಜಯ ಲೋಕವನ. ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರಾಕಾರ. ನಿರುಪಮ ನಿರ್ಮಲ ಮಧುರಾಕಾರ. ನಿರುಪಮ ನಸುಗು ನಾಲಯ ಶೌರ್ಯ. ನಿರುಪಮ ನಸುಗು ನಾಲಯ ಶೌರ್ಯ. ನಿತ್ಯ ನಿರಾಮಯ ನಾರಾಯಣ. ನಿತ್ಯ ನಿರಾಮಯ ನಾರಾಯಣ. ಜಯ ಜಯ ಲೋಕವನ ಭವ ಭಯ ಹರಣ ಕರುಣಾಭರಣ. ಜಯ ಜಯ ಲೋಕವನ ಭವ ಭಯ ಹರಣ ಕರುಣಾಭರಣ. ಜಯ 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 ಲೋಕವನ. ನಾರಾಯಣ ನಾರಾಯಣ. ಮುನೇಂದ್ರನಿಗೆ ಅನಂತ ವಂದನೆಗಳು. ಧರ್ಮರಾಜ, ನಿನಗೆ ಮಂಗಳವಾಗಲಿ. ಈ ನಿನ್ನ ಭಾಗ್ಯವೇ ಭಾಗ್ಯವಲ್ಲವಯ್ಯ. ಇಂತಹ ಯಾಗವನ್ನು ನಾನು ಯಾವ ಲೋಕದಲ್ಲಿಯೂ ನೋಡಿರಲಿಲ್ಲ, ಯಾವ ರಾಜರು ಮಾಡಿರಲಿಲ್ಲ. ಇಂತಹ ಯಾಗ ಕಾರ್ಯಕ್ಕೆ ನೀನು ನಿಯಮಿಸುವರೆಲ್ಲರೂ ಅಪ್ರತಿತ ಸಮಾನರು. ದೇವಗುರು ರುದ್ರಾಹ್ಮಣ ಸಮೂಹವೆಲ್ಲ ದಿವಿರಿ ಪೂಜಿಸಲು ಸಹದೇವನೀಗ. ದಿವ್ಯ ಮೃಷ್ಟಾನ್ನ ಸಂತೃಪ್ತಿ ಮಾಡಲು ಅಖಿಲ ಜನರಿಗೆ ದ್ರೌಪದಿಯ ಮತನುಜ. ಆ
ಮಹಾಸಭೆಯಲ್ಲಿ ನಿಮಗೆ ಇಷ್ಟ ಬಂದವರಿಗೆ ಅಗ್ರ ತಾಂಬೂಲವನ್ನು ಕೊಟ್ಟು ಸಭೆಯನ್ನು ಪೂಜೆಯನ್ನು ಮಾಡಿಸಿ ನಮ್ಮೆಲ್ಲರನ್ನು ಸಂತೃಪ್ತಿಪಡಿಸಿ. ಮುನಿವರ್ಯರೇ, ಇಂತಹ ಸ್ವಲ್ಪ ಕಾರ್ಯಕ್ಕೆ ನನ್ನನ್ನು ಈ ರೀತಿಯಾಗಿ ಹೊಗಳುವುದು ನಿಮಗೆ ತರವಲ್ಲ. ಆದರೂ ಈ ಮಹಾಸಭೆಯಲ್ಲಿ ಅಗ್ರ ಪೂಜೆಯನ್ನು ನಿರ್ಣಯಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿರಿ. ಧರ್ಮರಾಜ, ನಾನು ಹೇಳಿದರೆ ಎಲ್ಲರೂ ನನ್ನನ್ನು ಕಲಹ ಪ್ರಿಯನೆಂದು ಪರಿಪರಿ ವಿಧವಾಗಿ ಪರಿಹಾಸ್ಯ ಮಾಡುವರು. ಆದ್ದರಿಂದ ನಿಮ್ಮೆಲ್ಲರಿಗೂ ಅಗ್ರಗಣ್ಯನಾಗಿರುವ ಈ ಭೀಷ್ಮ ರಾಜೇಂದ್ರರೇ ಇದನ್ನು ತೀರ್ಮಾನಿಸಬೇಕು. ನಾರಾಯಣ ನಾರಾಯಣ. ಧರ್ಮರಾಜ ಲೋಕಾಂತ್ರಿಯ ಪರಮ ಪೂಜ್ಯನು ಪುರುಷೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮನು ಇದಕ್ಕೆ ತಕ್ಕವನು. ಆದುದರಿಂದ ಆ ಪರಮಾತ್ಮನಿಗೆ ಅಗ್ರತ ತಾಂಬೂಲ ಕೊಟ್ಟು ಕಾರ್ಯ ಮಾಡೋಣ. ಆಗಬಹುದು ತಾತ. ಪರಮಾತ್ಮ ಪರಂಧಾಮ, ವೇದಾಂತ ವೇದ್ಯರಾದ ನಿಮ್ಮನ್ನು ಸೇವಿಸುವ ಭಾಗ್ಯವು ಇಂದು ನನ್ನದಾಯಿತು. ಈ ಮಹಾಸಭೆಯಲ್ಲಿ ಅಗ್ರ ಪೂಜೆಯನ್ನು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥನನ್ನಾಗಿ ಮಾಡಿರಿ. ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸುವೆನು. ಧರ್ಮರಾಜ, ಸ್ವಲ್ಪ ಸಾವಕಾಶ ಮಾಡು. ಶ್ರೀ ಕೃಷ್ಣನಿಗೆ ಅಗ್ರ ಪೂಜೆ ಮಾಡುವುದು ನನಗೆ ಮಾತ್ರ ಸಂತೋಷವು. ಆದರೆ ಈ ಸಭೆಯಲ್ಲಿರುವ ದೊಡ್ಡವರ ಸಮಾಧಾನವು ಕೇಳಿದೆಯಾ? ಅವರ ಸಮ್ಮತವೂ ಹೇಗಿರುವುದು? ಹಬ್ಬ ಏನಿದು ಕಾಲದ ಮಹಿಮೆ! ನಿನ್ನೆ ಎಲ್ಲ ಮೊನ್ನೆ ಹುಟ್ಟಿದವರೆಲ್ಲ ಧರ್ಮ ಧರ್ಮ ಪರಿಜ್ಞಾನರೇ, ರಾಜಾದಿರಾಜರು, ವೀರಾದಿ ವೀರರು, ಚಕ್ರವರ್ತಿಗಳು, ಸಾರ್ವಭೌಮರು ತುಂಬಿರುವ ಈ ಮಹಾಸಭೆಯಲ್ಲಿ ಪಾಂಡವರ ವಿವೇಕಹೀನರಾಗಿ ಈ ಗೋಪಾಲನನ್ನು ಪೂಜಿಸಿ ನಮ್ಮೆಲ್ಲರಿಗೂ ಅಪಮಾನ ಮಾಡುತ್ತಿರುವರೇ. ಏನಯ್ಯ ಧರ್ಮನಂದನ, ಎಂತಹ ಗುಣವೊಂದರಿದ್ದು ಈ ಗೋಪಾಲನಿಗೆ ಅಗ್ರ ಪೂಜೆ ಮಾಡಿವೆ? ಕುಲವೇ ಗೋತ್ರವೇ ಊರ ಹೆಸರ ಸಭೆಯಲ್ಲಿ ಕುಳಿತಿರುವ ಅರ್ಹನೇ, ಸಕಲ ವಿದ್ಯೆಯ ಗುಣವಿಖ್ಯಾತನೇ ಅಥವಾ ಧರ್ಮಾತ್ಮನೇ, ನೀ ಗೋಪಾಲನನ್ನು ಪೂಜಿಸಿ ಸಂಪತ್ತರುವೆ ಧರ್ಮಜ. ಶಿಶುಪಾಲ, ಶ್ರೀಕೃಷ್ಣ ಪರಮಾತ್ಮನು ಧರ್ಮ ಸಂಸ್ಥಾಪನೆಗಾಗಿ ಅವತರಿಸಿದ ಯುಗ ಪುರುಷನು. ಮಹಾವೀರರೆಲ್ಲರೂ ಆತನನ್ನು ಕೀರ್ತನೆ ಮಾಡಿ ಸೇವೆ ಮಾಡುತ್ತಿರುವಾಗ ನಿನಗೇಕೆ ಕೋಪ? ನಿಂದಿಸುವುದನ್ನು ಬಿಟ್ಟು ಶಾಂತನಾಗೋ. ಸಾಧು ಸಂರಕ್ಷಿತನಾಗಿ ಜಗದಲ್ಲಿ ಅಷ್ಟ ಶಿಕ್ಷಣ ಮಾಡುವ ಪರಮ ಪೂಜ್ಯನ ಭಕ್ತ ವಾತ್ಸಲ್ಯನೋ ಪರಮ ಪುರುಷನನ್ನು ನೀನೇಕೆ ನಿಂದೆ ಮಾಡುವೆ ಛೇದ ರಾಜ? ಎಲ್ಲ ಇವತ್ತು ಇಲ್ಲದ ಗಂಗೆನೆ ಸಾಕು ಮಾಡು ನಿನ್ನ ಗೊಡ್ಡು ಪಂಚಾಂಗ. ನೀನೇನ್ ಮಹಾಧರ್ಮಾತ್ಮನೆಂದು ಈ ಧರ್ಮನೆಂದು ತಿಳಿದಿರಬಹುದು. ಅಂಬೆಯನ್ನು ಉಭಯಭಸ್ತನಾಗಿ ಮಾಡಿದ ನಪುಂಸಕನು ನೀನಲ್ಲವೇ? ನನಗೆ ತಿಳಿಯದೆ ನಿನ್ನ ಧರ್ಮ ಪನ್ನಾಗ ಭೂಮಿಗೆ ಪಟ್ಟವನ್ನು ಕಟ್ಟಿದಂತೆ ಈ ಗೋಪಾಲನನ್ನು ಮಹಾವೀರನನ್ನು ತಡೆದ ನಿಮ್ಮೆಲ್ಲರಿಗೂ ಮತಹೀನವಾಗಿದೆ. ಇಲ್ಲಿ ನೆಲೆಸಿರುವಂತಹ ವೀರಾದಿ ವೀರರಿಗೆಲ್ಲ ಜ್ಞಾನ ತಪ್ಪಿದೆಯೇ? ಓಹೋ, ಈತನು ಆ ಸೂರ್ಯಚಂದ್ರಾದಿಗಳಿಗಿಂತಲೂ ಅಂದವಾಗಿರುವನೇ? ರಾಜಾದಿರಾಜ, ರಾಜ ಮರ್ತಂಡ, ರಣಧೀರ ಕಂಠೀರವ, ಸಕಲ ದಿಗ್ವೇಶ್ವರ ಮಹದೂರ್ ಚಕ್ರವರ್ತಿ,
ಬಲ ಸಂಪನ್ನನು ಜಗದೇಕ ವೀರನಾದ ನಮ್ಮ ಕೌರವ ಚಕ್ರವರ್ತಿಗಳಿಗಿಂತಲೂ ಖ್ಯಾತಿ ಪಡೆದವನೇ ಈ ಗೋಪಾಲನು. ಮಹಾಬಲಶಾಲಿ ಎಂದು ಹೆಸರು ಪಡೆದ ಈ ದುಶ್ಯಾಸನಗಿಂತಲೂ ಬಲಶಾಲಿಯೇ. ಭಾರ್ಗರಾಮನನ್ನು ಮಟ್ಟಿ ಮಾಡಿದ ವಿಶ್ವರಾಜನಿಗಿಂತಲೂ ಬಲಶಾಲಿಯೇ. ಧನುರ್ವಿದ್ಯೆ ಪಾರಂಗಾತನೆಂದು ಹೆಸರು ಪಡೆದ ಅಶ್ವತ್ಥಾಮನಿಗಿಂತಲೂ ತಪಸ್ಸಂಪನ್ನನೇ. ಅಶ್ವವಿದ್ಯೆ ಪಾರಂಗಾತನೆಂದು ಹೆಸರು ಪಡೆದ ರಾಜೇಂದ್ರನಿಗಿಂತಲೂ ತಪಸ್ಸಂಪನ್ನನೇ. ದಾನ ವೀರ ಶೂರ ಕರ್ಣನೆಂದು ಹೆಸರು ಪಡೆದ ನಮ್ಮ ಕರ್ಣ ರಾಜೇಂದ್ರಗಿಂತಲೂ ದಾನ ಧರ್ಮಾತ್ಮ. ಯುಕ್ತಿಪರನೆಂದು ಹೆಸರು ಪಡೆದ ನಮ್ಮ ಅಂಗರಾಜ ಶಕುನಿ ರಾಜಣ್ಣಗಿಂತಲೂ ಯುಕ್ತಿಪರನೇ. ಯಾರಯ್ಯ ಇವನು? ಇಂತಹ ಮಹಾಸಭೆಯಲ್ಲಿ ಅಗ್ರ ಪೂಜೆಯನ್ನು ಮಾಡಿಸಿಕೊಳ್ಳುವ ವೀರನು. ಬಳಿರೇ ಏನಿದು ಗಲ್ಲ ಕೃಷ್ಣನ ಜಯದ ಘೋಷ. ಸಮಸ್ತ ಸುರಾಸುರ ಯಕ್ಷ ರಾಕ್ಷಸರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರೆಲ್ಲರೂ ನನ್ನ ನಾಮಸ್ಮರಣೆ ಕೇಳಿದಡೆ ಗಡಗಡನೆ ನುಡುಗುವಾಗ ಈ ಗೊಲ್ಲ ಕೃಷ್ಣನ ಜಯದ ಘೋಷವೇ. ಸಹೋದರ ಶಿಶುಪಾಲ, ಎಂತಹ ಅಜ್ಞಾನಿಯಾದೆ. ಈ ಸಮಸ್ತ ಲೋಕಾರಾಧ್ಯರಾದ ಶ್ರೀಕೃಷ್ಣ ಪರಮಾತ್ಮರನ್ನು ನಿಂದನೆ ಮಾಡಿ ನೀನೇಕೆ ಈ ಪಾಪಕ್ಕೆ ಗುರಿಯಾಗುವುದು? ನಮಗೆ ಮುಖ್ಯ ಬಂಧುವಾದ ನೀನೇ ಇಂಥ ಅಕಾರಣಕ್ಕೆ ಗುರಿಯಾದರೆ ನಿನ್ನನ್ನು ಸಮಾಧಾನ ಪಡಿಸುವವರು ಯಾರು? ಆದಿಮೂರ್ತಿಯು ಬ್ರಹ್ಮನು ಆಸ್ಪದನು. ಶಿಶುಪಾಲ, ಆದಿಮೂರ್ತಿಯು ಬ್ರಹ್ಮನು ಆಸ್ಪದನು. ವೇದ ಸಾರವು ತಿಳಿದ ಮಹಾನುಭಾವನು. ಮೂರು ಲೋಕದಲ್ಲಿ ಸಂಪೂರ್ಣನಾದ ಶ್ರೀಜನಾಥನನ್ನು ದೂಷಣೆ ಮಾಡುವುದು ಧರ್ಮವೇ? ಸಹೋದರ ಶಿಶುಪಾಲ, ಭಕ್ತ, ನೀವು ನಾವು ಅಕ್ಕ ತಂಗಿಯರ ಮಕ್ಕಳಾದ ಕಾರಣ ಇಲ್ಲಿವರೆಗೆ ಏನು ಮಾತನಾಡದೆ ಹೋದೆ. ನಿನ್ನಿಂದ ನಮ್ಮ ಕಾರ್ಯವು ಭಂಗವಾಗಿರುವುದು. ಶಾಂತನಾಗು. ನಿನ್ನ ವಾದಕ್ಕೆ ಇದು ಸರಿಯಾದ ಸಮಯವಲ್ಲ. ಪತಿತ ಪಾವನನು ಆಶ್ರಿತ ಪ್ರಭುವರನು ಯಜ್ಞಪರನು ಯದುಕುಲ ಭೂಷಣನು ಆತನ ಮಹಿಮೆಯನ್ನು ತಿಳಿಯಲಹುದೇ? ಅಂದನಿಗೆ ಆನಂದ ಮೂರ್ತಿಯು ಕಾಣುವುದೇ? ಭಕ್ತ, ಸಾಕು ಮಾಡೋ ನಿನ್ನ ಹಿತೋಪದೇಶ. ನನಗೆ ವಿವೇಕ ಹೇಳುವ ಅವಿವೇಕಿಯೇ. ನೀನು ವೀರನೋ ವಿಜಯನೋ? ನೀನಂತಹ ಪ್ರತಾಪಶಾಲಿ ಎಂಬುದು ನನಗೆ ತಿಳಿಯದೆ ಸತ್ತ ಮೀನನ್ನು ಸೆಳೆದು ಕೈ ಹಿಡಿದು ಹರ್ದಂಗೇನು 5 ಜನಕರ ಅಧರ್ಮಿಕನು ನೀನಲ್ಲವೇ? ಸಾಕು ಮಾಡು ನಿನ್ನ ಹಿತೋಪದೇಶ. ಸಭಾಸಕರೇ, ನಮ್ಮ ಪಿತಾಮಹನ ಹೊರೆಯದ ಧರ್ಮವು ಈ ಲೋಕದಲ್ಲಿ ಮತ್ಯಾವುದಿರುವುದು? ಸಮಸ್ತ ಗೋಪಾಲ ದೇವನನ್ನು ನಿಂದನೆ ಮಾಡಿದ ಇವನನ್ನು ಇದೇ ನನ್ನ ಗದಾದಿಂದ ಛೇದಿಸುವೆನು. ಪಾದದ ಕೆಳಗಡೆ ಇವನನ್ನು ಮಲಗಿಸಿ ತುಳಿದು ನೆಲಕ್ಕೆ ಎತ್ತಿ ಸೆಳೆದು ಪಾವನ ಕೃಷ್ಣನನ್ನು ನಿಂದನೆ ಮಾಡಿದ ಶಿವನನ್ನು ನನ್ನ ಕ್ರೋಧವು ತೀರುವ ತನಕ ಘೃಸಿ
ಮೋಸದ ವಿಧದಲ್ಲಿ ಜರಾಸಂಧನನ್ನು ಕೊಂದ ಅಧರ್ಮಿಕನು ನೀನಲ್ಲವೇ? ಛೆ, ಸಾಕು ಮಾಡೋ ನಿನ್ನ ಗರ್ಭ. ಮಾಧವನ ಮಾಯ ಹಿನ್ನೆಲೆ ಮಗದೀಶನನ್ನು ಸಂಹಾರ ಮಾಡಿದೆ ಎಂದು ಜಂಬಗಳ ಹೊಡೆಯಬೇಡವೋ ಕೂಡ. ಈ ಶಿಶುಪಾಲನಲ್ಲಿ ದರ್ಪವೇ ಸಾಕು ನಿಲ್ಲಿಸು. ಹತ್ತಿಲ್ಲದ ಮಾತುಗಳಿಂದ ಓಟಗಳನ್ನೇ ಆಡುತ್ತಿರುವೆ. ನಾವು ಮಾಡುವ ಕಾರ್ಯವು ನಮಗೆ ಹಿತವಿಲ್ಲದಿದ್ದರೆ ಲೋಕಕ್ಕೆ ಹಿತವಾಗಬಾರದು. ನಿಜವಾಡಿದರೆ ನಿಷ್ಠೂರವೇ ಆಗುವುದು. ಯಾವ ಕಾರಣವಾಗಿ ಈ ಗೋಪಾಲನನ್ನು ಪೂಜಿಸಿದ ನಿಮ್ಮ ಜಾಣತನವು ಬೆಳಕಾಗುವುದು. ಭಗವಂತನನ್ನು ಹೊರತು ಪೂಜಿಸಿದರೆ ಕರ್ಣಾದಿಗಳನ್ನು ಮೀರಿದ ಗಗನೀತನು ಹೋಲಿಸಿದರೆ ಯೋಸನಿಗಿಂತ ಧರ್ಮವನ್ನು ಹರಿದವನು. ಆಚಾರ್ಯನೆಂದು ಪೂಜೆಯನ್ನು ಧರಿಸಿದರೆ ದ್ರೋಣಾದಿಗಳಿಗಿಂತಲೂ ದೊಡ್ಡವನು. ಪೂಜನೀಯರಲ್ಲಿ ಪುರುಷರಲ್ಲಿ ಯಾರಯ್ಯ ಈ ಗೋಪಾಲನನ್ನು ಪೂಜಿಸಿ ಪೂಜಾರ್ಹನಲ್ಲದವನನ್ನು ಪೂಜಿಸುವುದು ಧರ್ಮವೇ? ಪೂಜಾರ್ಹನಲ್ಲದವನನ್ನು ಪೂಜಿಸುವುದು ಧರ್ಮವೇ? ಕೇಳಿರಯ್ಯ. ಕೇಳಿದಿರಾ ಸಮಾಧಾನ? ಇದಕ್ಕೆ ತಕ್ಕವಾದ ಸಮಾಧಾನ ಹೇಳದಿದ್ದರೆ ಈ ಸಮಾರಂಭವೇ ರಣರಂಗಾಗಿ ಮಾರುವುದು. ಎಲ್ಲವೋ ಭೀಮಸೇನ, ನೀವು ಹಾಡುವುದೇ ಆಟವಾಗಿ, ಕೇಳುವುದೇ ಗಾನವಾಗಿ ಎಷ್ಟು ಕಾಲವ ಸಾಗಿ ಬರೋದು ನಾನು ನೋಡುವೆನು. ಕಣ್ಣು ಮರೆಯ ಎಲ್ಲವೋ ಭೀಮಸೇನ, ನೀವು ಹಾಡುವುದೇ ಆಟವಾಗಿ, ಕೇಳುವುದೇ ಗಾನವಾಗಿ ಎಷ್ಟು ಕಾಲವ ಸಾಗಿ ಬರೋದು ನಾನು ನೋಡುವೆನ. ಕಣ್ಣು ಮರೆಯಾದರೆ ಹಾಲು ಬೆಣ್ಣೆಗಳ ಕದ್ದು ಸದಾಚಾರ ಚೋರಾಗಲಿಯೇ ಅರೆಯದ ಮಮತೆಯ ಮಗುವರ ಮತಿಹೀನ ಮಾಡಿ ಹೋಗಳದೆ ತಲೆಯಾಡಿಸುವೆ. ನಿನಗಾದರೂ ಬುದ್ಧಿ ಇಲ್ಲವೇ? ಹೇಳಿದಿರಾ ಸಭಾಸದರೇ? ಇದಕ್ಕೆ ತಕ್ಕವಾದ ಸಮಾಧಾನವನ್ನು ಹೇಳಿ ಅಭಿಮಾನ ಪರವಶರಾಗಿ ನೀವೆಲ್ಲರೂ ಈ ಗೋಪಾಲನನ್ನು ಪೂಜೆ ಮಾಡುತ್ತಿರುವಿರಿ. ಸತ್ಯವನ್ನು ಅರಿತು ಈ ಆಗದ ಕಾರ್ಯವನ್ನು ನಡೆಸಬಲ್ಲರ? ಈತನನ್ನು ಯೋಗ್ಯರೆನ್ನುವರೆ ದೊಡ್ಡವರು. ಕುಲವು ಗೋತ್ರ ಇಲ್ಲದ ಕುಲಪಾಶತನಿಗೆ ಅದನ್ನೇ ಕೊಡಲು ಚಿತ್ತವೇ? ಮರ್ಯಾದೆ ಕೊಡಲು ಚಿತ್ತವೇ? ಸತ್ಯವನ್ನು ಹರಿತು ನಡೆಸಬಲ್ಲರ? ಮಿತ್ರರೇ, ನಮ್ಮಲ್ಲಿ ನಮಗೆ ಕಲಹ ಒಳಗೆ ಇಲ್ಲವಾದರೆ ಭೇದವೇಕೆ? ವಿಶ್ವಾಸವಿಲ್ಲದಿದ್ದರೆ ನಡೆಯಿರಿ, ನಾವೆಲ್ಲರೂ ಹೋಗೋಣ. ಶಾಂತನಾಗು ಗಾಂಧಾರ ರಾಜ, ನಾವೆಲ್ಲರೂ ಒಂದೇ ಬಾರಿ ಹೋಗಬಹುದು. ಸಕಲ ಧರ್ಮಪರರಾದ ಸಭಾಸದರೇ, ಈ ಶಿಶುಪಾಲನು ನನಗೆ ಸೋದರತ್ತೆಯ ಮಗನು. ಬಾಲ್ಯದಿಂದಲೂ ನನಗೆ ಈತನು ಬಲ್ವತ್ ವಿರೋಧಿ. ಈತನು ಮಾಡಿದ ಅಪಹರಣಗಳನ್ನು ನೀವೆಲ್ಲರೂ ಈಗ ಚೆನ್ನಾಗಿ ನೋಡಿ ಆಲಿಸಬೇಕು. ಈತನು ನಮ್ಮ ದ್ವಾರಕಾಪುರವನ್ನು ಎಷ್ಟೋ ಬಾರಿ ಭಸ್ಮ ಮಾಡಲು ಯತ್ನಿಸಿದನು. ವಸುದೇವನ ಯಾಗವನ್ನು ಹಾಳು ಮಾಡಿದನು. ಬಬ್ರನು ಪ್ರೀತಿಸಿದ ಪಾಲಿಕೆಯನ್ನು ತಂದು ತನ್ನ ಮಡದಿಯನ್ನಾಗಿ ಮಾಡಿಕೊಂಡನು. ಅಷ್ಟೇ ಅಲ್ಲದೆ
ಕೈಲಾಗುವಷ್ಟು ಕೈ ಚೇಷ್ಟೆಗಳನ್ನು ಮಾಡಿದನು ಇವನು. ಕೈಲಾಗುವಷ್ಟು ಕೈ ಚೇಷ್ಟೆಗಳನ್ನು ಮಾಡಿದನು ಇವನು. ನನ್ನನ್ನು ವಂಚಿಸಲು ಎಷ್ಟೋ ಪ್ರಯತ್ನಗಳನ್ನು ಮಾಡಿದವನು. ಆದರೂ ಶತ್ರುಗಳ ಒಳಗೂಡಿ ಸಮರವ ನಡೆಸಿದವನು. ಆದರೂ ಕೋಪಿಸಲಿಲ್ಲ ಅತ್ತೆಯ ಮಾತಿಗಾಗಿ. ಅತ್ತೆಯ ಮಾತಿಗಾಗಿ. ಎಲ್ಲವೋ ಚೋರ ಗೋಪಾಲ, ನೀನೆಷ್ಟು, ನಿನ್ನ ದಯೆ ಎಷ್ಟು, ನಿನ್ನ ಪ್ರತಾಪವೆಷ್ಟು. ನೀನು ವೀರಾದಿ ವೀರನಂತೆ ಹೇಳುತ್ತಿವೆಯಲ್ಲ, ನೀನು ಎಷ್ಟೋ ಬಾರಿ ನನ್ನಿಂದ ಪರಾಜಿತನಾಗಿ ಓಡಿ ಹೋದೆ. ಆಗಲೇ ನನ್ನನ್ನು ಮರೆತೆಯ? ನನ್ನನ್ನು ಸೋದರತೆಯ ಮಗನಿಂದ ಹೇಳುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ? ನನಗೆ ಕೊಡಬೇಕೆಂದು ನಿಶ್ಚಯ ಮಾಡಿದ ರುಕ್ಮಿಣಿಯನ್ನು ಅಪಹರಿಸಿ ವಿವಾಹವಾದ ವೀರಾದಿ ವೀರದು ನೀನಲ್ಲವೇ? ಎಲ್ಲವೋ ದುಷ್ಟ ಗೋಪಾಲ, ಅಂತರ್ಪುರದ ಸತ್ಯಭಾಮಿಯವರ ಪಾದದ ಕಾರಣವಲ್ಲ ಇದು ರಾಜ ಸುಯೋಗ ಮಹಾಸಭೆ. ಈ ಮಹಾಸಭೆಯಲ್ಲಿ ಅಗ್ರ ತಾಂಬೂಲವನ್ನು ಸ್ವೀಕರಿಸುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ? ಸಕಲ ಧರ್ಮ ಪರರಾದ ಸಭಾಸದರು, ಹಾಲು ಕುಡಿಸಲು ಬಂದ ಹೆಣ್ಣು ಸಿರ ಹರಸಿದವನ ಪ್ರೀತಿಯಿಂದ ಕರೆದ ಸಜ್ಜನರ ಸೋದರ ಮಾವನನ್ನ ಹತ ಮಾಡಿದನು ಅಂತಕನು ನೀನು. ಹೇಗೆ ಸ್ವೀಕರಿಸಿವೆಯೋ ಅಗ್ರ ಪೂಜೆಯ? ಪರಾಕ್ರಮದಿಂದಲೇ ಜಯಿಸುವೆ ಇವನ ವಿರೋಧಿಯಾದ ಮನ ಹೀಗಲೇ. ಪರಾಕ್ರಮದಿಂದಲೇ ಜಯಿಸುವೆ ಇವನ ವಿರೋಧಿಯಾದ ಮನ ಹೀಗಲೇ. ವಿರೋಧಿಯಾದ ಮನ ಹೀಗಲೇ. ವಿರೋಧಿಯಾದ ಮನ ಹೀಗಲೇ. ಕೃಷ್ಣ ರಕ್ತದ ಕೋಡಿ ಅರಸನ ಶಕ್ತಿಯ ತೋರಿನ ನಾಂಬಲ. ರಕ್ತದ ಕೋಡಿ ಅರಸನ ಶಕ್ತಿಯ ತೋರಿನ ನಾಂಬಲ. ಶಕ್ತಿಯ ತೋರಿನ ನಾಂಬಲ. ಶಕ್ತಿಯ ತೋರಿನ ನಾಂಬಲ. ಸಕಲ ಧರ್ಮ ಪರರಾದ ಸಭಾಸದರೇ, ಈ ಶಿಶುಪಾಲನ ದುರ್ಭಿತ ವಾಕ್ಯಗಳನ್ನು ಕೇಳಿದಿರಲ್ಲವೇ? ಈತನು ನಮಗೆ ಮಾಡಿದ ಅಪಹರಣಗಳನ್ನು ನೀವೆಲ್ಲರೂ ಈಗ ಚೆನ್ನಾಗಿ ಕೇಳಬೇಕು. ಈ ಶಿಶುಪಾಲನು ನನ್ನನ್ನು ದೂಷಣೆ ಮಾಡಿದರೆ ನಾನು ಸಹಿಸಿಕೊಳ್ಳುವೆನು, ನನ್ನ ಭಕ್ತರನ್ನು ದೂಷಣೆ ಮಾಡಿದರೆ ನಾನು ಸಹಿಸುವುದಿಲ್ಲ. ಶತ ಅಪರಾಧಿಯಾದ ಇವನು ಮುಂದೆ ಏನಾಗುವನೋ ನೀವೆಲ್ಲರೂ ನೋಡಿ ಚೆನ್ನಾಗಿ ಆಲಿಸಬೇಕು. ಈ ಶಿಶುಪಾಲ, ನಿನಗಿಂತ ಕೋಪವೇಕೆ? ಈ ವೈರತ್ವವೇಕೆ? ನಿನ್ನ ಕಾಲವು ಸಮೀಪಿಸಿದ ಕಾರಣ ನನ್ನಲ್ಲಿ ಈ ವೈರತ್ವವನ್ನು ಬೆಳೆಸಿರುವೆಯಾ? ನನಗೆ ಕೊಟ್ಟ ಈ ಅಗ್ರ ಪೂಜೆಯನ್ನು ನೀನೇ ತೆಗೆದುಕೋ. ವಿಕೃತ ರೂಪಿಯೋ ನೀನು ತೋರಿದಾಗ ಅತ್ತೆಯ ಕೊಟ್ಟ ವಚನವನ್ನು ಉಳಿಸಲಾಗದೆ ಕ್ಷಣದೋಲ್ತೀರಿತು ನಿನ್ನ 100 ತಪ್ಪುಗಳು, ಮುಗಿಯಿತು ನಿನ್ನ ಆಯವು ಛೇದಿ ರಾಜ. ಎಲೈ ಸುದರ್ಶನ ಚಕ್ರವೇ, ಈ ಶಿಶುಪಾಲನ ತಲೆಯನ್ನು ಬೇಗನೆ ಛೇದಿಸು.